Good morning, dear students. So, first class for human rights under core elective paper. So, under first unit, an introduction to human rights. Under that, already I sent some screenshot or notes. So, regarding that values of human rights: dignity, liberty, equality, justice, and unity in diversity, as well as some of the aspect which was included in that notes. It's human rights, meaning and features, and significance of the study. So today I am going to brief about that all the values of human rights. So human rights, which has some of the important values, so which known as dignity, liberty, equality, justice, and unity in diversity. So these 5 are the values of human rights. ಸೊ ಕಳೆದ ಕ್ಲಾಸಲ್ಲಿ ಅಥವಾ ಕಳೆದ ವಾರ ನಾನು ನೋಟ್ಸನ್ನು ಕಳಿಸ್ಕೊಟ್ಟಿದ್ದೇನೆ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಾಗ. ಅದು ಇಂಗ್ಲೀಷಲ್ಲಿ ಬರೆಯೋರ ನೋಟ್ಸನ್ನು ಬರ್ಕೊಳ್ಳಿ. ಕನ್ನಡದವರಿಗೆ ಇದುವರೆಗೂ ಯಾವುದೇ ಶಾಪ್ಸ್ ಓಪನ್ ಆಗದ ಕಾರಣ ಟೆಕ್ಸ್ಟ್ ಬುಕ್ ಅವೈಲಬಲ್ ಆಗಿಲ್ಲ, ಸಿಕ್ಕಿಲ್ಲ. ಸೊ ಅದುವರೆಗೂ ಪ್ಲೀಸ್ ದಯವಿಟ್ಟು ಕ್ಲಾಸನ್ನು ಕೇಳಿ. ನಾನು ಕ್ಲಾಸಲ್ಲಿ ಹೇಳುವ ಕೆಲವೊಂದು ಕನ್ನಡ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಟೆಕ್ಸ್ಟ್ ಬುಕ್ ಬಂದ ತಕ್ಷಣ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡ್ಕೊಳ್ಳಿ. ಕನ್ನಡ ಟೆಕ್ಸ್ಟ್ ಬುಕ್ ಮಾರ್ಕೆಟಲ್ಲಿ ಇದೆ. ಸೊ ಪುತ್ತೂರು ಹತ್ತಿರದಲ್ಲಿ ಇರುವವರು ಪುತ್ತೂರಲ್ಲಿ ಶಾಪಲ್ಲಿ ಇದೆ ಬುಕ್ಸ್. ಸೊ ಡೈರೆಕ್ಟಾಗಿ ಆ ಬುಕ್ಸನ್ನು ಪರ್ಚೇಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಪರ್ಚೇಸ್ ಮಾಡಿಕೊಂಡು ಅದರ ಮುಖಾಂತರವಾಗಿ ತಮ್ಮ ನೋಟ್ಸನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಬರ್ಕೊಳ್ಬೋದು ಕನ್ನಡದಲ್ಲಿ. ಈಗ ಕನ್ನಡ ಟೆಕ್ಸ್ಟ್ ಬುಕ್ ನನಗೆ ಅವೈಲಬಲ್ ಇಲ್ಲ. ನಾನು ನಿನ್ನೆ ಲೈಬ್ರರಿಲಿ ಹೋಗಿ ನೋಡಿದಾಗಲೂ ಕೂಡ ನನಗೆ ಸಿಗಲಿಲ್ಲ ಟೆಕ್ಸ್ಟ್ ಬುಕ್. ಯಾಕಂದರೆ ಲಾಸ್ಟ್ ಟೈಮ್ ಅದು ಪರ್ಚೇಸ್ ಮಾಡಬೇಕಿಲ್ಲ ಅಂತ ಕಾಣ್ತದೆ. ಸೊ ಓಕೆ, ಎನಿಹೌ ಕ್ಲಾಸನ್ನು ಕೇಳ್ಕೊಳ್ಳಿ. ಕ್ಲಾಸ್ ನಾನು ಕನ್ನಡ ಇಂಗ್ಲೀಷಲ್ಲಿ ಎರಡಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ಕೇಳಿ ಆ ಪಾಯಿಂಟ್ಸನ್ನು ನೀವು ಬರ್ಕೊಳ್ಳಿಕ್ಕೆ ಪ್ರಯತ್ನಿಸಿ ಕನ್ನಡದಲ್ಲಿ ಬರೆಯೋರು. So here in that human rights, which has that values are very important for the human rights. So there are 5 important values. That first one, it's a dignity. Then second one, liberty, equality, justice, and unity in diversity. So ಮಾನವ ಹಕ್ಕುಗಳು ಅಂತ ಹೇಳುವಾಗ, ಸೊ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗ ನಾವು ಪ್ರಮುಖವಾಗಿ 5 ಮುಖ್ಯ ಮೌಲ್ಯಗಳನ್ನು ನೋಡ್ತಾ ಬರಬೇಕಾಗ್ತದೆ. ಸೊ 5 ಮೌಲ್ಯಗಳನ್ನು ಕೂಡ ನಾನು ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿಲ್ಲ. ಯಾಕಂತೇಳಿ ನಿಮಗೆ ಲಾಸ್ಟ್ ಟೈಮ್ ಥರನೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಬಂದ ಥರನೇ 2 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಕ್ವಶನ್ ಕೇಳುವಂಥದ್ದು. ಅದರಿಂದಾಗಿ ನೀವು ವಿಸ್ತಾರವಾಗಿ ಬರೆಯುವಂಥ ಅಗತ್ಯ ಇಲ್ಲ, ಬ್ರೀಫಾಗಿ ಬರೀಲಿಕ್ಕೆ ಇರುವಂಥ. ಆದ ಕಾರಣ ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ. ಸೊ ಇದರ ಸ್ಕ್ರೀನ್ಶಾಟ್ಗಳೆಲ್ಲ ನೋಟ್ಸ್ ಎಲ್ಲವೂ ಕೂಡ ನಿಮ್ಮ ನೋಟ್ಸ್ ನಾನು ಕಳೆದ ವೀಕಲ್ಲಿ ಕಳಿಸ್ಕೊಟ್ಟಿದ್ದೇನೆ. ಆ ನೋಟ್ಸನ್ನು ನೋಡ್ಕೊಳ್ಳಿ. ಸೊ ಫಸ್ಟ್ ಒನ್ ಇಟ್ಸ್ ವ್ಯಾಲ್ಯೂಸ್. ಅಂಡರ್ ದಟ್ ಫಸ್ಟ್ ಒನ್ ಇಟ್ಸ್ ಎ ಡಿಗ್ನಿಟಿ ಅಂತ ಹೇಳುವಂಥದ್ದು. ಡಿಗ್ನಿಟಿ ಅಂತ ಹೇಳಿದರೆ ಘನತೆ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ಸ್ ಎ ಡೆಫಿನೇಷನ್ ಆಫ್ ಡಿಗ್ನಿಟಿ: ದ ಸ್ಟೇಟ್ ಆರ್ ಕ್ವಾಲಿಟಿ ಆಫ್ ಬೀಯಿಂಗ್ ವರ್ತಿ ಆಫ್ ಹಾನರ್ ಆರ್ ರೆಸ್ಪೆಕ್ಟ್. ಸೊ ದ್ಯಾಟ್ ವಿಲ್ ಕಾಲ್ಡ್ ಆಸ್ ಎ ಡಿಗ್ನಿಟಿ ಆಸ್ ಪರ್ ಆರ್ ಅಕಾರ್ಡಿಂಗ್ ಟು ದಟ್ ಇಂಗ್ಲೀಷ್ ಡಿಕ್ಷನರಿ. ಸೊ ಇಂಗ್ಲೀಷ್ ಡಿಕ್ಷನರಿಯ ಪ್ರಕಾರವಾಗಿ ಸೊ ವ್ಯಕ್ತಿತ್ವವನ್ನು ಆಧರಿಸಲು ಮತ್ತು ಗೌರವಿಸಲು ಇರಬೇಕಾದಂಥ ಗುಣಮಟ್ಟವನ್ನು ನಾವು ಘನತೆ ಅಂತೇಳಿ ಕರಿಬೋದು. ಸೊ ಒಬ್ಬ ವ್ಯಕ್ತಿಯಾಗಿರಬೇಕಾದ್ರೆ ಅವನಿಗೊಂದು ಸ್ಟೇಟಸ್, ಒಂದು ಘನತೆ ಇರಬೇಕು. ಅದನ್ನು ಡಿಗ್ನಿಟಿ ಅಂತೇಳಿ ಕರೆಯುವಂಥದ್ದು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಎ ಫಸ್ಟ್ ವ್ಯಾಲ್ಯೂ ಆಫ್ ಡಿಗ್ನಿಟಿ. ಸೊ ಬಿಫೋರ್ ದಟ್ ವಿ ಮಸ್ಟ್ ನೋ ಅಬೌಟ್ ದಟ್ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್ ಆರ್ ದ ಬೇಸಿಕ್ ರೈಟ್ಸ್ ಆ್ಯಂಡ್ ಫ್ರೀಡಮ್ that belongs to every person in the world from birth to death. These basic rights are based on shared values like dignity, liberty, equality, justice, and unity in diversity. Then human dignity is the recognition that human beings possess a special value intrinsic to their humanity and as such are worthy of respect simply because they are human beings. Thus every human being, regardless of age, ability, status, gender, ethnicity, etc., is to be treated with respect. So these we call it as the human rights. Human rights means which is a basic rights and which are inherent rights. And this freedom that belongs to that all the persons. There is no discrimination on the basis of their caste, creed, sex, birth, place of birth. Throughout the world, that all the people or all the human beings, they are getting it by their birth and they are enjoying it till their death. That will be called as the human rights. ಮಾನವ ಹಕ್ಕುಗಳು ಅಂತ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಜಗತ್ತಿನಾದ್ಯಂತ ನೀಡಲ್ಪಡುವಂಥ ಒಂದು ಹಕ್ಕನ್ನೇ ನಾವು ಮಾನವ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ಸೊ ಅದು ಹೇಗೆ ಅಂತ ಹೇಳಿದರೆ, ಪ್ರಮುಖವಾಗಿ ಹುಟ್ಟುವಾಗಲೇ ಪ್ರತಿಯೊಬ್ಬ ಮಾನವನು ಕೂಡ ತನ್ನ ಹುಟ್ಟಿನ ಮುಖಾಂತರವಾಗಿ ಪಡ್ಕೊಳ್ಳುವಂಥದ್ದನ್ನು ನಾವು ಮಾನವ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ಅದನ್ನು ನಾವು ತನ್ನ ಸಾವಿನವರೆಗೂ ಕೂಡ ಎಂಜಾಯ್ ಮಾಡ್ತಾನೆ. ಅದನ್ನೇ ನಾವು ಮಾನವ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ಇದು ಮಾನವ ಹಕ್ಕುಗಳಿರುವಂತಹ ಬ್ರೀಫ್ ಆಗಿರುವಂಥ ಒಂದು ಅರ್ಥ. ಅದೇ ರೀತಿ ದೀಸ್ human rights which has some of the basic values.
So that's values we call it as a dignity, liberty, equality, justice and unity in diversity. ಈ ಮಾನವ ಹಕ್ಕುಗಳು ಬೇಸಿಕ್ ಅಥವಾ ಕೆಲವೊಂದು ಮೂಲ ಮೌಲ್ಯಗಳನ್ನು ಹೊಂದಿರ್ತದೆ. ಅದನ್ನೇ ನಾವು ಈಗಾಗಲೇ ಹೇಳಿದಂಥದ್ದು ಘನತೆ, ಅದೇ ರೀತಿ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ವಿವಿಧತೆಯಲ್ಲಿ ಏಕತೆ ಎಂಬ 5 ಪ್ರಮುಖವಾದಂಥ ಮೌಲ್ಯಗಳನ್ನು ಹೊಂದಿರ್ತದೆ. ಸೊ ಇದರಿಂದಾಗಿ ಪ್ರಮುಖವಾಗಿ ಸೊ ಆಲ್ ದ ಹ್ಯೂಮನ್ ಬೀಯಿಂಗ್ಸ್, so without any discrimination or regardless of their age, their ability, their status, their gender, ethnicity, so all are treated with a respect. So ಯಾವುದೇ ರೀತಿಯಾದಂತಹ ಅವರ ಏಜ್ ಇರ್ಬೋದು ಅಥವಾ ಅವರ ಘನತೆ ಇರ್ಬೋದು, ಅವರ ಎಬಿಲಿಟಿ ಇರ್ಬೋದು, ಅವರ ಸ್ಟೇಟಸ್ ಇರ್ಬೋದು, ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಸೊ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದನ್ನು ನಾವು ಘನತೆ ಅಂತೇಳಿ ಕರೆಯುವಂಥದ್ದು. Then here the concept of dignity was proclaimed in Article 1 of the Universal Declaration of Human Rights, and all human beings are born free and equal in dignity and rights. So Universal Declaration of Human Rights, so that was implemented by that UN, United Nations organizations. So in that Universal Declaration of Human Rights that we have to discuss in our next classes. So that's our second unit, UDHR, Universal Declaration of Human Rights, which consists of 30 articles. Out of 30 articles, that first article of UDHR, which says about, especially it says about that all human beings are born free and equal in dignity and rights. So which indicates that human rights of all human beings throughout the world. And this declaration was formally adopted in 1948 after the Second World War, and it's considered as the beginning of the modern day of human rights movement. ಸೊ ಇಲ್ಲಿ ಪ್ರಮುಖವಾಗಿ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಒಂದಿದೆ. ಸೊ ಮಾನವ ಹಕ್ಕುಗಳ ವಿಶ್ವವ್ಯಾಪ್ತಿ ಘೋಷಣೆ ಅಂತೇಳಿ ಕರೆಯುವಂಥದ್ದು. ಸೊ ಅದರಲ್ಲಿ ಒಟ್ಟು 30 ಆರ್ಟಿಕಲ್ಸ್ಗಳಿವೆ. ಸೊ ಅದು ಯಾವಾಗ ಅಂತ ಹೇಳಿದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಕಳೆದ ನಂತರ 1948ರಲ್ಲಿ ವಿಶ್ವಸಂಸ್ಥೆ ಸ್ಥಾಪಿಸಿದಂತಹ ಒಂದು ಡಿಕ್ಲರೇಷನ್, ಅದನ್ನೇ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಕರೀತಾರೆ. ಸೊ ಅದು ಮಾನವ ಹಕ್ಕುಗಳ ಚಳುವಳಿಯ ಒಂದು ಮೊದಲ ಘಟ್ಟ ಅಂತ ಹೇಳ್ಬೋದು. ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಬರುವಂಥ ಮೊದಲನೇ ವಿಧಿ ಒಂದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಸೊ ಜಗತ್ತಿನಲ್ಲಿರುವಂತಹ ಎಲ್ಲ ಮಾನವರು ಅಥವಾ ಎಲ್ಲ ಮನುಷ್ಯರು ಕೂಡ ಸಮಾನವಾದಂಥ ಅವಕಾಶ ಮತ್ತು ಸಮಾನವಾದಂಥ ಡಿಗ್ನಿಟಿ, ಅದೇ ರೀತಿ ರೈಟ್ಸ್ಗಳ ಮುಖಾಂತರವಾಗಿ ಎಲ್ಲರೂ ಕೂಡ ಹುಟ್ಟುತ್ತಾರೆ ಎಂಬುದಾಗಿ ಹೇಳ್ತದೆ. ಅಂದರೆ ಎಲ್ಲರೂ ಕೂಡ ಸಮಾನರಾಗಿರ್ತಾರೆ ಜಗತ್ತಿನಲ್ಲಿ ಎಂಬುದನ್ನು ಪ್ರತಿಪಾದಿಸುವುದೇ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಲ್ಲಿ ಬರುವಂತಹ ವಿಧಿ ಒಂದು ಹೇಳುವಂಥದ್ದು. ನೆಕ್ಸ್ಟ್ ಇಲ್ಲಿ ಟರ್ಮ್ ಮೀನಿಂಗ್ ಆಫ್ ದ ಟರ್ಮ್ ಹ್ಯೂಮನ್ ಡಿಗ್ನಿಟಿಗೆ ಸಂಬಂಧಪಟ್ಟ ಹಾಗೆ ಮೀನಿಂಗ್ ಅನ್ನು ನಾವು ನೋಡೋದಾದರೆ, ದಿ ಇಂಗ್ಲಿಷ್ ವರ್ಡ್ ಡಿಗ್ನಿಟಿ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ which called is dignitas. In ordinary modern usage, the word denotes respect and status. It is also used to suggest that someone is not receiving a proper degree of respect. So ಇಲ್ಲಿ ವರ್ಡ್ ಮೀನಿಂಗ್, ಡಿಗ್ನಿಟಿ ಎಂಬ ವರ್ಡ್ ನಂದು ಮೀನಿಂಗ್ ಅನ್ನು ನಾವು ನೋಡ್ತಾ ಬಂದರೆ, ಸೊ ಪ್ರಮುಖವಾಗಿ ಡಿಗ್ನಿಟಿ ಎಂಬ ವರ್ಡ್ಗೆ ಇರುವಂಥ ಮೀನಿಂಗ್ ಅಥವಾ ಅದು ಉದ್ಭವವಾದಂಥದ್ದು ಲ್ಯಾಟಿನ್ ವರ್ಡಿನಿಂದಾಗಿ. ಆ ಲ್ಯಾಟಿನ್ ವರ್ಡ್ ಏನು ಅಂತ ಹೇಳಿದರೆ ಡಿಗ್ನಿಟಾಸ್ ಅಂತೇಳಿ ಕರೆಯುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ಅದರ ಅರ್ಥ ಏನಂತ ಹೇಳಿದ್ರೆ ರೆಸ್ಪೆಕ್ಟ್, ಗೌರವಿಸು ಅಥವಾ ಸ್ಟೇಟಸ್, ಸ್ಟ್ಯಾಂಡರ್ಡ್, ಅವರ ಸ್ಟೇಟಸ್ ಅಥವಾ ಘನತೆ ಎಂಬುದಾಗಿ ಕರೀತಾರೆ. ಸೊ ಆದ ಕಾರಣ ಡಿಗ್ನಿಟಿ ಎಂಬುದು ಒಬ್ಬ ವ್ಯಕ್ತಿಯ ಘನತೆಯನ್ನು ಉಳಿಸುವಂಥದ್ದು ಎಂಬುದಾಗಿ ಹೇಳ್ಬೋದು. ಸೊ ಇಷ್ಟು ಡಿಗ್ನಿಟಿಗೆ ಸಂಬಂಧಪಟ್ಟದ್ದು. ಇದು ಫಸ್ಟ್ ಮೌಲ್ಯಗಳು. ನಾನು ಬ್ರೀಫಾಗಿ ಹೇಳ್ತಾ ಹೋಗುವಂಥದ್ದು. ಸೆಕೆಂಡ್ ಒನ್ ಇಟ್ಸ್ ಲಿಬರ್ಟಿ. ಸೊ ಹಿಯರ್ ಆಸ್ ಪರ್ ದಿ Professor G.D.H. Cole, that liberty means, it's a definition of liberty. Liberty is the second value of human rights. So as per the Professor G.D.H. Cole, his views, liberty is the freedom of the individual to express without external hindrances to personality. So it's one of the major definition of liberty. So it's there in your notes maybe. So please copy it and please go through that definition. ಅಬೌಟ್ ಲಿಬರ್ಟಿ ಅಂತ ಹೇಳುವಾಗ ಪ್ರಮುಖವಾಗಿ ಒಂದು ಡೆಫಿನಿಷನ್ ನಾವು ನೋಡಬೇಕಾಗ್ತದೆ. ಅಕಾರ್ಡಿಂಗ್ ಟು GDH ಕೋಲ್ರವರ ಪ್ರಕಾರ ಲಿಬರ್ಟಿ ಅಂತ ಹೇಳಿದರೆ ತಮ್ಮ ವ್ಯಕ್ತಿತ್ವವನ್ನು ಬಾಹ್ಯ ಅಡಚಣೆಗಳಿಲ್ಲದೆ ವಿಕಸನಗೊಳಿಸಲಿರುವ ಅವಕಾಶವೇ ಸ್ವಾತಂತ್ರ್ಯ ಎಂಬುದಾಗಿ GDH ಕೋಲ್ ಹೇಳ್ತಾರೆ. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತಾನೆ, ತಮ್ಮ ವ್ಯಕ್ತಿತ್ವವನ್ನು ಬಾಹ್ಯ ತೊಂದರೆಗಳಿಲ್ಲದೆ ಅಥವಾ ಅಡಚಣೆಗಳಿಲ್ಲದೆ ವಿಕಸನಗೊಳಿಸಲಿರುವಂಥ ಒಂದು ಅವಕಾಶವೇ ಸ್ವಾತಂತ್ರ್ಯ ಎಂಬುದಾಗಿ ಹೇಳ್ಬೋದು. ಸೊ ಸ್ವಾತಂತ್ರ್ಯ ಎಂಬುದು ಪ್ರಮುಖವಾಗಿ ಮಾನವ ಹಕ್ಕುಗಳಲ್ಲಿ ಬರುವಂಥ ಎರಡನೇ ಮೌಲ್ಯ ಅಂತೇಳಿ ಕರೆಯುವಂಥದ್ದು. Often the term liberty and freedom are used synonymously, since there is no much distinction between the two. The only distinction is that the term freedom is English and whereas the term liberty is a Latin.
So that's why the term liberty is derived from the Latin word liber, meaning free. So liberty means freedom. So this is the word meaning of liberty. And here, so we are calling it as in interchangeably, both the word liberty and freedom. So we can use it synonymously. ಎರಡನ್ನೂ ಕೂಡ ನಮಗೆ ಯೂಸ್ ಮಾಡ್ಬೋದು. ಲಿಬರ್ಟಿ ಮತ್ತು ಫ್ರೀಡಮ್ ಎರಡಕ್ಕೂ ಒಂದೇ ಥರದ ಅರ್ಥವನ್ನು ಬರುವಂಥದ್ದು. ಇಲ್ಲಿ ಪ್ರಮುಖವಾದಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಎರಡರ ನಡುವೆ ಇರುವಂಥದ್ದು, ಲಿಬರ್ಟಿ ಎಂಬುದು ಲ್ಯಾಟಿನ್ ಪದವಾದರೆ ಫ್ರೀಡಮ್ ಎಂಬುದು ಇಂಗ್ಲಿಷ್ ಪದ. ಇವೆರಡರ ನಡುವೆ ಇರುವಂಥ ಪ್ರಮುಖವಾದಂಥ ವ್ಯತ್ಯಾಸಗಳು. ಸೊ ಆದ ಕಾರಣ ಲಿಬರ್ಟಿ ಅಂತ ಹೇಳಿದ್ರು ಕೂಡ ಫ್ರೀಡಮ್ ಅಂತೇಳಿ ಅರ್ಥ ಬರುವಂಥದ್ದು. ಸೊ ಇಲ್ಲಿ ಲಿಬರ್ಟಿ ಅಂತ ಹೇಳಿದ್ರೆ ನಾವು ಅದನ್ನು ಇಂಗ್ಲೀಷಲ್ಲಿ ಫ್ರೀಡಮ್ ಅಂತೇಳಿ ಕರೆಯುವಂಥದ್ದು. ಇದು ಪ್ರಮುಖವಾಗಿ ಮಾನವ ಹಕ್ಕುಗಳಲ್ಲಿ ಬರುವಂಥ ಎರಡನೇ ಪ್ರಮುಖವಾದಂತಹ ಮೌಲ್ಯಗಳು. ಸೊ ಡೆಫಿನೇಷನ್ ನಾನು ಈಗಾಗಲೇ ಹೇಳಿದಾಗೆ ಒಂದು ಡೆಫಿನೇಷನ್ ನೋಡ್ಕೊಳ್ಳಿ. ಪ್ರೊಫೆಸರ್ GDH Cole, ಅಕಾರ್ಡಿಂಗ್ ಟು ದಟ್ ಪ್ರೊಫೆಸರ್ GDH Cole, liberty is the freedom of individual to express without external hindrances to personality. So other 2-3 definitions are there. Some of the definitions are already given in your notes, so please go through that. And nature of liberty, it is also given in that notebook, so please go through that point wise. Simple points are there. There are 6 points regarding that nature of liberty. ಸೊ ಲಿಬರ್ಟಿ ಅಥವಾ ಸ್ವಾತಂತ್ರ್ಯದ ವ್ಯಾಖ್ಯೆಗಳು ಮತ್ತು ಸ್ವಾತಂತ್ರ್ಯದ ಸ್ವರೂಪಗಳನ್ನು ಇಂಗ್ಲೀಷ್ ನೋಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಕನ್ನಡದವರಿಗೆ ಕನ್ನಡ ಟೆಕ್ಸ್ಟ್ ಬುಕ್ ಬಂದ ತಕ್ಷಣ ಅಥವಾ ಶಾಪ್ ಓಪನ್ ಆದ ತಕ್ಷಣ ಪ್ಲೀಸ್ ಬೈ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್. Then importance of liberty. So here some of the points, 5 points are there. Just I will mention 5 points. First one, development of personality. ಸ್ವಾತಂತ್ರ್ಯವು ವ್ಯಕ್ತಿತ್ವ ವಿಕಸನಕ್ಕೆ ಬಹಳಷ್ಟು ಪ್ರಾಮುಖ್ಯವಾಗಿದೆ. Second one, ರೈಟ್ಸ್ ಆರ್ ಮೀನಿಂಗ್ಫುಲ್ ಓನ್ಲಿ ವಿತ್ ಲಿಬರ್ಟಿ. ಯಾವಾಗ ಸ್ವಾತಂತ್ರ್ಯ ಇರ್ತದೆ ಆವಾಗ ಮಾತ್ರ ನಮ್ಮ ಹಕ್ಕುಗಳಿಗೆ ಒಂದು ಅರ್ಥ ಬರುವಂಥದ್ದು. ಹಕ್ಕುಗಳನ್ನು ನಮಗೆ ಹಕ್ಕುಗಳ ಒಂದು ಅರ್ಥಪೂರ್ಣ ಅಂತ ಹೇಳ್ಬೋದು. ಅದನ್ನು ನಮಗೆ ಸಮಂಜಸವಾಗಿ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ ಎಂಬುದಾಗಿ ಹೇಳ್ಬೋದು. ದೆನ್ ಥರ್ಡ್ ಒನ್, ದ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಡೆಮಾಕ್ರೆಟಿಕ್ ಸ್ಟೇಟ್. ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಸ್ಥಾಪಿಸಲಿಕ್ಕೆ ಅಲ್ಲಿ ಪ್ರಮುಖವಾಗಿ ಸ್ವಾತಂತ್ರ್ಯ ಎಂಬುದು ಇರಲೇಬೇಕು. ಸ್ವಾತಂತ್ರ್ಯ ಇದ್ದರೆ ಮಾತ್ರ ಅದನ್ನು ಪ್ರಜಾಪ್ರಭುತ್ವ ಅಂತ ಕರಿಬೋದು. ಸ್ವಾತಂತ್ರ್ಯ ಇಲ್ಲ ಅಂತಿದ್ರೆ ಅದನ್ನು ಡಿಕ್ಟೇಟರ್ಶಿಪ್ ಆರ್ ವಿಚ್ ವಿ ಕಾಲ್ ಇಟ್ ಆಸ್ ಎ ಅದರ್ ಗೌರ್ಮೆಂಟ್ಸ್ ಅದರ್ ದೆನ್ ದ ಡೆಮೋಕ್ರೆಟಿಕಲ್ ಗೌರ್ಮೆಂಟ್, ಅದನ್ನೇ ನಿರಂಕುಶ ಅಧಿಕಾರ ಎಂಬುದಾಗಿ ಕರಿಬೋದು. ದ ನೆಕ್ಸ್ಟ್ ಥರ್ಡ್ ಒನ್, ಲಿಬರ್ಟಿ ಪ್ರೊವೈಡ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಲಿಬರ್ಟಿ ಯಾವತ್ತೂ ಕೂಡ ಸೊ ಒಂದು ಪರಿಪೂರ್ಣತೆಯ ಅನ್ನು ನೀಡ್ತದೆ. ಪ್ರತಿಯೊಬ್ಬರಿಗೂ ಕೂಡ ಪರಿಪೂರ್ಣತೆ ಅಥವಾ ತೃಪ್ತಿಕರವಾದ ಹಕ್ಕುಗಳನ್ನು ನೀಡುವಲ್ಲಿ ಬಹಳಷ್ಟು ಪ್ರಯತ್ನಿಸ್ತದ ಅವಕಾಶ ನೀಡ್ತದೆ. ದೆನ್ ಲಿಬರ್ಟಿ ಕ್ರಿಯೇಟ್ಸ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಸೊ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತದೆ. ಇದು ಲಿಬರ್ಟಿಗೆ ಸಂಬಂಧಪಟ್ಟಾಗಿರುವಂತಹ ಇಂಪಾರ್ಟೆನ್ಸ್ಗಳು ಅಥವಾ ಅದರ ಲಿಬರ್ಟಿಯ ಪ್ರಯೋಜನಗಳು ಅಂತ ಕರೆಯುವಂಥದ್ದು. ದೆನ್ ಕೈಂಡ್ಸ್ ಆಫ್ ಲಿಬರ್ಟಿ. ಸೊ ಇಟ್ಸ್ ವೆರಿ ಸಿಂಪಲ್. ದೆರ್ ಆರ್ 5 kinds. First one, natural liberty. Second one, civil or personal liberty. Third one, economic liberty. Fourth one, political liberty. And fifth one is national liberty. So these are the kinds of liberty. And under that, various examples are there. So that is there in your notebook. So please go through that, various liberties. For example, economic liberty in the sense, so there are some of the liberty which is given in economic field. So that's the example. One is the right to work, right to social security, equal wages for equal work, right to food. So these are some of the examples for that economic liberty. Then political liberty in the sense, so right to vote, right to be elected, right to hold public office, right to criticize, etc. So these are the parts which coming out of that political liberty. ಸೊ ಇಲ್ಲಿ ಕೈಂಡ್ಸ್ ಅಂತ ಹೇಳಿದರೆ ಸ್ವಾತಂತ್ರ್ಯದ ಅಥವಾ ಸ್ವಾತಂತ್ರ್ಯ ಬೇರೆ ಬೇರೆ ವಿಧಗಳು, ಇಲ್ಲಿ 5 ವಿಧಗಳಿವೆ. ಸೊ ಅದನ್ನೇ ನ್ಯಾಚುರಲ್ ಲಿಬರ್ಟಿ ಅಂತೇಳಿ ಕರೀತೇವೆ, ಅಂದರೆ ನೈಸರ್ಗಿಕವಾದಂಥ ಸ್ವಾತಂತ್ರ್ಯ. ನಾಗರಿಕ ಸ್ವಾತಂತ್ರ್ಯ, ನಾಗರಿಕ ಅವ್ರ ಸಿವಿಲ್ ಆರ್ ಪರ್ಸನಲ್ ಲಿಬರ್ಟಿ, ನಾಗರಿಕ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ನಾಗರಿಕ ಸ್ವಾತಂತ್ರ್ಯ ಅಂತೇಳಿ ಕರೆಯುವಂಥದ್ದು. ಮೂರನೇದಾಗಿ ರಾಜಕೀಯ ಸ್ವಾತಂತ್ರ್ಯ, ಪೊಲಿಟಿಕಲ್ ಲಿಬರ್ಟಿ. ನಾಲ್ಕನೇದು ಇಕನಾಮಿಕ್ ಲಿಬರ್ಟಿ ಅಂದರೆ ಆರ್ಥಿಕ ಸ್ವಾತಂತ್ರ್ಯ. ಐದನೇದಾಗಿ ನ್ಯಾಷನಲ್ ಲಿಬರ್ಟಿ, ರಾಷ್ಟ್ರೀಯ ಸ್ವಾತಂತ್ರ್ಯ. ಸೊ ಇವು ಪ್ರಮುಖವಾಗಿ 5 ವಿಧಗಳು. ಅಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯಗಳು ಕೂಡ ಬರ್ತವೆ. ಉದಾಹರಣೆಗೆ ಈಗಾಗಲೇ ನಾನು ಹೇಳಿದಾಗೇ ಇಕನಾಮಿಕ್ ಲಿಬರ್ಟಿ ಅಂತ ಹೇಳಿದರೆ ಆರ್ಥಿಕ ಸ್ವಾತಂತ್ರ್ಯ. ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಕೆಲಸ ಮಾಡುವ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಸಾಮಾಜಿಕ ಭದ್ರತೆಗಿರುವಂಥ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಸಮಾನ ವೇತನಕ್ಕಿರುವಂಥ ಸ್ವಾತಂತ್ರ್ಯ ಇರ್ಬೋದು, ಆಹಾರದ ಸ್ವಾತಂತ್ರ್ಯ, ಇವೆಲ್ಲವೂ ಕೂಡ ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಬರುವಂಥ ಬೇರೆ ಬೇರೆ ವಿಧಗಳು. ಪೊಲಿಟಿಕಲ್ ಲಿಬರ್ಟಿ ಅಂತ ಹೇಳಿದರೆ ಅಥವಾ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳಿದರೆ ಚುನಾವಣೆಗೆ ನಿಲ್ಲುವಂಥ ಸ್ವಾತಂತ್ರ್ಯ, ಮತದಾನ ಮಾಡುವಂಥ ಸ್ವಾತಂತ್ರ್ಯ. ಸೊ ಅದೇ ರೀತಿ ಸಿಟಿಸನ್ಶಿಪ್ ಸ್ವಾತಂತ್ರ್ಯ ಅಂತೇಳಿ ಕರೆಯುವಂಥದ್ದು. ಸೊ ಈ ರೀತಿಯ ಸ್ವಾತಂತ್ರ್ಯ ಎಲ್ಲವೂ ಕೂಡ ಅದರಲ್ಲಿ ಬರುವಂಥದ್ದು. ಇಲ್ಲಿ ಟೋಟಲ್ 5 ವಿಧಗಳಿವೆ ಸ್ವಾತಂತ್ರ್ಯದಲ್ಲಿ. ಸೊ ಇಷ್ಟು ಲಿಬರ್ಟಿಗೆ ಸಂಬಂಧಪಟ್ಟಾಗಿ ನಾವು ಹೇಳುವಾಗ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಇಟ್ಸ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂತ ಹೇಳಿದರೆ ಸಮಾನತೆ ಅಂತೇಳಿ ಕರಿತೇವೆ. ಸೊ ಒನ್ ಆಫ್ ದ ಬೆಸ್ಟ್ ಡೆಫಿನಿಷನ್ ಫಾರ್ ಈಕ್ವಾಲಿಟಿ
according to the Declaration of Rights of Men, men are born and always continue free and equal in respect of their rights. ಎಲ್ಲ ಮನುಷ್ಯರು ಕೂಡ ಸಮಾನವಾಗಿ ಈ ಜನಿಸಿರ್ತಾರೆ. ಸೊ ಅದೇ ರೀತಿ ಅವರಿಗೆ ಮಾನವನ ಹುಟ್ಟಿನಿಂದಲೇ ತಮ್ಮ ಹಕ್ಕುಗಳ ಬಗ್ಗೆ ಮತ್ತು ಹಕ್ಕುಗಳು ಸಮಾನವಾಗಿ ಮತ್ತು ಸಮಾನವಾದಂಥ ಮತ್ತು ಸ್ವಾತಂತ್ರ್ಯಗಳನ್ನು ಹಕ್ಕುಗಳ ಬಗ್ಗೆ ಹೊಂದಿರ್ತಾನೆ. ಸೊ ಇವು ಪ್ರಮುಖವಾಗಿ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮೆನ್ ಎಂಬ ಒಂದು ಕೊಟೇಶನ್ ಅಥವಾ ಅದರ ಪ್ರಕಾರವಾಗಿ ಅಥವಾ ಫ್ರಾನ್ಸಲ್ಲಿ ನಡೆದಂತಹ ಡಿಕ್ಲರೇಷನ್ ಅಲ್ಲಿ ಬರೆದಂತಹ ಒಂದು ಪ್ರಮುಖವಾದ ಡೆಫಿನಿಷನ್ ಅಂತ ಹೇಳ್ಬೋದು. So it's about definition of equality. Men are born and always continue free and equal in respect of their rights. So by ಹುಟ್ಟು ಅಥವಾ ಮನುಷ್ಯ ಒಬ್ಬ ಹುಟ್ಟಿನಿಂದಲೇ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಅಥವಾ ಹಕ್ಕುಗಳು ಪ್ರಮುಖವಾಗಿ ಸಮಾನವಾಗಿ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿಕೊಂಡೇ ಪಡ್ಕೊಂಡಿರ್ತಾನೆ ಎಂಬುದಾಗಿ ಪ್ರಮುಖವಾಗಿ ಆ ಡೆಫಿನಿಷನ್ ಹೇಳುವಂಥದ್ದು. Then here liberty and equality are regarded as the foundation of pillars of democracy. In general terms, the concept of equality indicates that all men are equal and therefore entitled to equality of treatment and income. However, this kind of equality is not possible in the modern period. So men are different in their capability or attributes. So as per this liberty which says, so or this liberty which is a basic pillar of the democracy ಅಥವಾ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಎಂಬುದು ಇಲ್ಲಿ ಈಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು. ಈಕ್ವಾಲಿಟಿ ಮತ್ತು ಸ್ವಾತಂತ್ರ್ಯ ಎಂಬುದು ಪ್ರಜಾಪ್ರಭುತ್ವದ ಒಂದು ಬೇಸಿಕ್ ಪಿಲ್ಲರ್ ಅಂತೇಳಿ ಕರಿಬೋದು ಅಥವಾ ಅದರ ಮೂಲ ಅಂತೇಳಿ ಕರಿಬೋದು. ಈಕ್ವಾಲಿಟಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಮಾನವಾಗಿರುವಂಥದ್ದು. ಸೊ ಅಥವಾ ಹುಟ್ಟುವಾಗಲೇ ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶಗಳು, ಅದು ಹಕ್ಕುಗಳಲ್ಲಿರುವಂಥ ಅವಕಾಶ ಇರ್ಬೋದು ಅಥವಾ ಸ್ವಾತಂತ್ರ್ಯದಲ್ಲಿರುವಂಥ ಅವಕಾಶ ಇರ್ಬೋದು, ಎರಡೂ ಕೂಡ ಸಮಾನವಾಗಿ ಪಡ್ಕೊಂಡಿರ್ತಾರೆ ಎಂಬುದಾಗಿ ಹೇಳುವಂಥದ್ದು. ಬಟ್ ಇನ್ ರಿಯಾಲಿಟಿ ಸೊ ದೇರ್ ಇಸ್ ನೋ ಈಕ್ವಲ್ ಟ್ರೀಟ್ಮೆಂಟ್ ಬಿಕಾಸ್ ಮೆನ್ ಆರ್ ಡಿಫರೆಂಟ್ ಇನ್ ದೇರ್ ಕೆಪಾಬಿಲಿಟಿ ಆರ್ ಅಟ್ರಿಬ್ಯೂಟ್ಸ್. ಸೊ ದಟ್ಸ್ ವೈ ಸೊ ಈಕ್ವಾಲಿಟಿ ಇಸ್ ನಾಟ್ ಪಾಸಿಬಲ್ ಇನ್ ದ ಮಾಡರ್ನ್ ಪೀರಿಯಡ್. ಸೊ ಈಗಿನ ಕಾಲದಲ್ಲಿ ಸಮಾನತೆ ಎಂಬುದು ಸಾಧ್ಯ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಮೆಂಟಲ್ ಕೆಪಾಸಿಟಿ ಅಂತ ಇರೋದಿಲ್ಲ, ಸೊ ಒಂದೇ ರೀತಿಯಾದಂತಹ ಕೆಪಾಸಿಟಿ ಅಥವಾ ಅಟ್ರಿಬ್ಯೂಟ್ಸ್ಗಳನ್ನ ಹೊಂದಿರೋದಿಲ್ಲ, ಬೇರೆ ಬೇರೆ ಆದ ಕಾರಣ ಯಾವತ್ತೂ ಕೂಡ ಸಮಾನರು ಅಂತ ಹೇಳೋದು ಕಷ್ಟ. ಸೊ ಆದರೂ ಕೂಡ ಇದರ ಪ್ರಕಾರವಾಗಿ ಮಾನವ ಹಕ್ಕುಗಳನ್ನು ಹೊಂದಿರಬೇಕಾದ್ರೆ ಎಲ್ಲರೂ ಕೂಡ ಸಮಾನವಾಗಿರಬೇಕೆಂಬುದಾಗಿ ನಾವು ಹೇಳುವಂಥದ್ದು. ಸೊ ನೇಚರ್ ಕೂಡ ಕೆಲವೊಂದು ಪಾಯಿಂಟ್ಸ್ಗಳಿವೆ, ಅದು ನಿಮ್ಮ ನೋಟ್ಸಲ್ಲಿ ಬಂದಿದೆ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ದೆನ್ ಇಂಪಾರ್ಟೆನ್ಸ್ ಆಫ್ ಈಕ್ವಾಲಿಟಿಯ ಪ್ರಾಮುಖ್ಯತೆಗಳು. ಮೊದಲನೇದಾಗಿ ಸೊ ಡೆವಲಪ್ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್. ಸೊ ವ್ಯಕ್ತಿ ಗೌರವವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸಗಳನ್ನು ಪ್ರಮುಖವಾಗಿ ಸಮಾನತೆ ಮಾಡ್ತದೆ. ದೆನ್ ಸೆಕೆಂಡ್ ಒನ್ ಎನ್ಶೂರ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಭರವಸೆಯನ್ನು ನೀಡ್ತದೆ. ಥರ್ಡ್ ಒನ್ ಬೆಟರ್ ಸೋಷಿಯಲ್ ರಿಲೇಷನ್ಶಿಪ್, ಉತ್ತಮ ಸಾಮಾಜಿಕ ಸಂಬಂಧವನ್ನು ಹೊಂದುವಲ್ಲಿ ಭಾಳಷ್ಟು ಹೆಲ್ಪನ್ನು ಅಥವಾ ಸಹಾಯವನ್ನು ಮಾಡ್ತದೆ. ಸೊ ಪ್ರಿವೆಂಟ್ ರಿವೋಲ್ಟ್ಸ್ ಆ್ಯಂಡ್ ವಾಯ್ಲೆನ್ಸಸ್, ಹಿಂಸೆಯನ್ನು ತಡೆಗಟ್ಟುವಂಥ ಕೆಲಸಗಳನ್ನು ಕೂಡ ಈ ಸಮಾನತೆ ಮಾಡ್ತದೆ. Then strengthen the unity of the state, ರಾಜ್ಯದ ಒಗ್ಗಟ್ಟನ್ನು ಬಲಪಡಿಸುವ ಕೆಲಸಗಳನ್ನು ಪ್ರಮುಖವಾಗಿ ಈಕ್ವಾಲಿಟಿ ಅಥವಾ ಸಮಾನತೆ ಮಾಡ್ತಾ ಬರ್ತದೆ. So then various kinds of equality. There are again 5 kinds which are similar to that, the kinds of liberty. So here first one it's a civil equality, second one political equality, third one social equality, fourth one natural equality, and fifth one economic equality. So these are the kinds of equalities. So equality ಇರುವಂಥ kinds. ಸೊ ಅಥವಾ ವಿಧಗಳು ಅಂತೇಳಿ ಕರೀತೇವೆ. ಸೊ ಇಲ್ಲಿ ಕೂಡ ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ನೈಸರ್ಗಿಕ ಸಮಾನತೆ, ಅದೇ ರೀತಿ ಆರ್ಥಿಕ ಸಮಾನತೆ ಎಂಬ 5 ವಿಧಗಳು ಬರ್ತವೆ ಈಕ್ವಾಲಿಟಿಗೆ ಸಂಬಂಧಪಟ್ಟಾಗೆ. ಇವಿಷ್ಟು ಪ್ರಮುಖವಾಗಿ ಸಮಾನತೆಗೆ ಸಂಬಂಧಪಟ್ಟಾಗೆ. ದೆನ್ ಅನದರ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಇಸ್ ಜಸ್ಟಿಸ್ ಅಂತೇಳಿ ಕರೆಯುವಂಥದ್ದು ಅಥವಾ ನ್ಯಾಯ ಎಂಬುದಾಗಿ ನಾವು ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಡೆಫಿನಿಷನ್ ನೋಡ್ತಾ ಹೋದರೆ, ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಜಸ್ಟಿಸ್ ಈಸ್ ಎ ಸೆನ್ಸ್ ಆಫ್ ಫೇರ್ನೆಸ್ ಆ್ಯಂಡ್ ಮೊರಾಲಿಟಿ. ನೈತಿಕತೆ ಮತ್ತು ನೈಜತೆಯನ್ನು ಮನುಷ್ಯನಿಗೆ ಮನವರಿಕೆ ಮಾಡಿಕೊಡುವುದೇ ನ್ಯಾಯ ಎಂಬುದಾಗಿ ಅರಿಸ್ಟಾಟಲ್ ಹೇಳ್ತಾರೆ. ಅರಿಸ್ಟಾಟಲ್ ಪ್ರಕಾರವಾಗಿ ಇರುವಂತಹ ಒಂದು ಡೆಫಿನಿಷನ್ಸ್. ಜಸ್ಟಿಸ್ ಈಸ್ ಎ ಸೆನ್ಸ್ ಆಫ್ ಫೇರ್ನೆಸ್ ಆ್ಯಂಡ್ ಮೊರಾಲಿಟಿ. ಇಟ್ಸ್ ಎ ಸಿಂಪಲ್ 2 ಮಾರ್ಕ್ ಕೇಳಿದ್ರು. ವಾಟ್ ಇಸ್ ಸೊ ರೈಟ್ ಎನಿ ಡೆಫಿನಿಷನ್ ಫಾರ್ ಸೊ ಜಸ್ಟಿಸ್ ಬಗ್ಗೆ ಜಸ್ಟ್ ವ್ಯಾಖ್ಯೆಗಳನ್ನು ಬರೀರಿ ಅಂತ ಹೇಳಿದಾಗ ಜಸ್ಟ್ ಅರಿಸ್ಟಾಟಲ್ ಒಂದು ಡೆಫಿನಿಷನ್ಸನ್ನು ನೀವು ಬರೆದ್ರೆ ಸಾಕಾಗ್ತದೆ. ಸೊ ನೆಕ್ಸ್ಟ್, ನೇಚರ್ ಆಫ್ ಜಸ್ಟಿಸ್. ದೆರ್ ಆರ್ ಮೆನಿ ಪಾಯಿಂಟ್ಸ್ ವಿಚ್ ಈಸ್ ದೇರ್ ಇನ್ ಯುವರ್ ನೋಟ್ಬುಕ್. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ಆಲ್ ದ ಪಾಯಿಂಟ್ಸ್ ಆರ್ ವೆರಿ ಸಿಂಪಲ್ ಪಾಯಿಂಟ್ಸ್. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್ and write. So if they are asking, so please write any 2 or 4 natures of justice. If they ask for 2 marks questions, so that time you have to write any 1 or 2, or so trying to write 4 points under nature of justice.
ದೆನ್ ಸಿಗ್ನಿಫಿಕೆನ್ಸ್ ಆಫ್ ಜಸ್ಟಿಸ್, ಜಸ್ಟಿಸ್ನ ಪ್ರಾಮುಖ್ಯತೆಗಳು. ಫಸ್ಟ್ ಒನ್, ಹೈ ಐಡಿಯಲ್ ದಟ್ ಲಿಂಕ್ಸ್ ಅದರ್ ವ್ಯಾಲ್ಯೂಸ್. ಸೊ ಇತರ ಮೌಲ್ಯಗಳನ್ನು ಸಂಬಂಧಿಸಲಿಕ್ಕೆ ಬೇಕಾಗಿ ನ್ಯಾಯ ಇರಲೇಬೇಕಾಗ್ತದೆ, ಬೇಕೇ ಬೇಕಾಗ್ತದೆ. ಇತರ ಮೌಲ್ಯಗಳು ಅಂತ ಹೇಳಿದ್ರೆ ಸೊ ಸಮಾನತೆ ಇರ್ಬೋದು, ಅಥವಾ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಘನತೆ ಇರ್ಬೋದು. ಸೊ ಇವುಗಳನ್ನು ನಾವು ಪಡಿಬೇಕಾದ್ರೆ ನ್ಯಾಯ ಎಂಬುದು ಇರಲೇಬೇಕಾಗ್ತದೆ. ಆದ ಕಾರಣ ನ್ಯಾಯ ಎಂಬುದು ಇತರ ಮೌಲ್ಯಗಳೊಂದಿಗೆ ಬಹಳಷ್ಟು ಹತ್ತಿರದ ಸಂಬಂಧವನ್ನು ಅಥವಾ ಲಿಂಕನ್ನು ಹೊಂದಿರುವಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಹೈ ಐಡಿಯಲ್ ದ್ಯಾಟ್ ಲಿಂಕ್ಸ್ ಅದರ್ ವ್ಯಾಲ್ಯೂಸ್. ದೆನ್ ಸೆಕೆಂಡ್ ಒನ್, ಅಚೀವ್ಸ್ ಹಾರ್ಮೋನಿ ಆ್ಯಂಡ್ ಪೀಸ್. ಶಾಂತಿ ಮತ್ತು ಸಾಮರಸ್ಯವನ್ನು ಸಾಧಿಸುವುದು ಕೂಡ ಜಸ್ಟಿಸ್ ಅಥವಾ ನ್ಯಾಯ ಎಂಬುದು ಇರಲೇಬೇಕಾಗ್ತದೆ. ಇಟ್ ಎನ್ಶೂರ್ಸ್ ಬೆಟರ್ ಲೈಫ್ ಟು ಇಂಡಿವಿಜುವಲ್ಸ್. ವ್ಯಕ್ತಿಗಳಿಗೆ ಉತ್ತಮವಾದಂಥ ಜೀವನವನ್ನು ಅಥವಾ ಜೀವನವನ್ನು ಸಾಧಿಸಲಿಕ್ಕೆ ನ್ಯಾಯ ಎಂಬುದು ಬಹಳಷ್ಟು ಅತಿ ಅಗತ್ಯವಾಗಿ ಬೇಕಾದಂಥದ್ದು. ಸೊ ದೀಸ್ ಆರ್ ದಿ three importance of justice. Then here same that kinds of justice, same as that other two kinds. Here are the kinds of justice are, first one social justice, second one political justice, third one economic justice, fourth one legal justice, and fifth one distributive justice. So 5 ವಿಧಗಳಿವೆ. ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಮೂರನೇ ವಿಧ ಆರ್ಥಿಕ ನ್ಯಾಯ, ನಾಲ್ಕನೇದು ಕಾನೂನಾತ್ಮಕ ನ್ಯಾಯ, ಐದನೇದಾಗಿ ಬರುವಂಥದ್ದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತೇಳಿ ಕರೆಯುವಂಥದ್ದು. ಸೊ ಇಷ್ಟು ಪ್ರಮುಖವಾಗಿ ಜಸ್ಟಿಸಲ್ಲಿ ಬರುವಂಥ ಪ್ರಮುಖವಾದಂಥ 5 ವಿಧಗಳು. ನೆಕ್ಸ್ಟ್ ಕೊನೆಯದಾಗಿ ಬರುವಂಥದ್ದು ವ್ಯಾಲ್ಯೂಯಲ್ಲಿ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಅಂತೇಳಿ ಕರೀತೇವೆ. ಯುನಿಟಿ ಇನ್ ಡೈವರ್ಸಿಟಿ ಇಸ್ a purse which implies unity among people with diverse culture, religious and other demographic differences. So that we call it as unity in diversity. And unity in diversity, which is one of the major feature of Indian Union. So because we have a different cultured people, different religious people in our geographical structure, so that's why we call it as unity in diversity. Then different people belonging to different culture, religious beliefs, social status, who are living together in peace and harmony indicates the concept of unity in diversity. So unity in diversity ಅಂತ ಹೇಳಿದ್ರೆ ಕನ್ನಡದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತೇಳಿ ಕರೀತೇವೆ. ಇದನ್ನು ಭಾರತದ ಒಕ್ಕೂಟ ವ್ಯವಸ್ಥೆ ಒಂದು ಪ್ರಮುಖ ಲಕ್ಷಣ ಅಂತೇಳಿ ಕೂಡ ಕರಿಬೋದು. ಅದೇ ರೀತಿ ಭಾರತದ ಸಂವಿಧಾನದ ಒಂದು ಪ್ರಮುಖ ಲಕ್ಷಣ ಅಂತೇಳಿ ಕರಿಬೋದು. ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದರೆ ಸೊ ಪ್ರಮುಖವಾಗಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿರುವಂಥ ವ್ಯಕ್ತಿಗಳು, ಬೇರೆ ಬೇರೆ ಧರ್ಮವನ್ನು ಆಚರಿಸುವಂಥ ವ್ಯಕ್ತಿಗಳು, ಬೇರೆ ಬೇರೆ ನಂಬಿಕೆಯನ್ನು ಹೊಂದಿರುವಂಥ ವ್ಯಕ್ತಿಗಳು, ಬೇರೆ ಬೇರೆ ಸಾಮಾಜಿಕ ಸ್ತರಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಒಟ್ಟಾಗಿ ಜೀವಿಸುವುದು. ಅಲ್ಲಿ ಪ್ರಮುಖವಾಗಿ ಒಟ್ಟಾಗಿ ಅಂತ ಹೇಳಿದರೆ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಒಟ್ಟಾಗಿ ಜೀವಿಸುವಂಥ ಒಂದು ವ್ಯವಸ್ಥೆಯನ್ನೇ ನಾವು ಯುನಿಟಿ ಇನ್ ಡೈವರ್ಸಿಟಿ ಎಂಬುದಾಗಿ ಕರೀಬೋದು. ಸೊ ಅಂದರೆ ಬೇರೆ ಬೇರೆ ಧರ್ಮವನ್ನು ಹೊಂದಿರುವಂಥ ವ್ಯಕ್ತಿಗಳು, ಬೇರೆ ಬೇರೆ ಕಲ್ಚರ್ ಅಥವಾ ಸಂಸ್ಕೃತಿಯನ್ನು ಹೊಂದಿರುವಂಥ ವ್ಯಕ್ತಿಗಳು, ಬೇರೆ ಬೇರೆ ನಂಬಿಕೆಯನ್ನು ಹೊಂದಿರುವಂಥ ವ್ಯಕ್ತಿಗಳು, ಬೇರೆ ಬೇರೆ ಸಾಮಾಜಿಕ ಸ್ತರಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಪರಸ್ಪರ ಶಾಂತಿಯಿಂದ ಸೌಹಾರ್ದತೆಯಿಂದ ಒಂದುಗೂಡಿ ಜೀವಿಸುವಂಥ ವ್ಯವಸ್ಥೆಯನ್ನೇ ವಿವಿಧತೆಯಲ್ಲಿ ಏಕತೆ ಎಂಬುದಾಗಿ ಕರೆಯುವಂಥದ್ದು. ಇದಕ್ಕಿರುವಂಥ ಪ್ರಮುಖವಾದಂಥ ಅರ್ಥ. ಸೊ ಯುನಿಟಿ ಇನ್ ಡೈವರ್ಸಿಟಿ ವಿಚ್ ಮೀನ್ಸ್ ಡಿಫರೆಂಟ್ ಪೀಪಲ್ ಬಿಲಾಂಗಿಂಗ್ ಟು ಡಿಫರೆಂಟ್ ಕಲ್ಚರ್, ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಸೋಷಿಯಲ್ ಸ್ಟೇಟಸ್ who are living together in peace and harmony indicates the concept of unity in diversity. So this is the meaning of unity in diversity. Then which has 3 important features. That first one, unity in diversity is slogan which seeks to celebrate the nation, that a nation can be stronger by welcoming different culture, social and ethnic elements. So unity in diversity ಅಥವಾ ಸೊ ಪ್ರಮುಖವಾಗಿ ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಎಲ್ಲ ಸಂಸ್ಕೃತಿಯ ಜನರನ್ನು, ಎಲ್ಲ ಧರ್ಮದ ಜನರನ್ನು, ಎಲ್ಲ ಆಚರಣೆ ಜನರನ್ನು ಒಟ್ಟಿಗೆ ತೆಗೆದು ಹೋಗೋದ್ರಿಂದ ಆ ರಾಷ್ಟ್ರ ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿರ್ತದೆ. ಸೊ ಇದು ನಿಮ್ಮ ನೋಟ್ಸಲ್ಲಿ ಇದೆ, 3 ಫೀಚರ್ಸ್ಗಳನ್ನು ಕೂಡ ಪ್ಲೀಸ್ ನೋಡ್ಕೊಳ್ಳಿ. ಸೆಕೆಂಡ್ ಫೀಚರ್, ಯುನಿಟಿ ಇನ್ ಡೈವರ್ಸಿಟಿ ಸೀಕ್ಸ್ ಟು ಟ್ರಾನ್ಸೆಂಡ್ ದ ನೇಷನ್, ದ್ಯಾಟ್ ಆ್ಯನ್ ಐಡಿಯಲ್ ನೇಷನ್ ಶುಡ್ ಬಿ ಕಂಪೋಸ್ಡ್ ಆಫ್ ಸರ್ಟನ್ ಐಡಿಯಾಲಜಿ ಆರ್ ಎಥ್ನಿಕ್ ಗ್ರೂಪ್. ಬೇರೆ ಬೇರೆ ಎಥ್ನಿಕ್ ಗ್ರೂಪ್ಗಳನ್ನು ಹೊಂದಿರುವಂತಹ ಒಂದು ಐಡಿಯಲ್ ಅಥವಾ ಒಂದು ಆದರ್ಶ ರಾಷ್ಟ್ರವಾಗಿ ಇತರ ರಾಷ್ಟ್ರಗಳ ಮಧ್ಯೆ ಅದನ್ನು ನೋಡುವಂಥ ಅವಕಾಶ ಸಿಗ್ಬೋದು. ಸೊ ಇವು ಪ್ರಮುಖವಾಗಿ ಅದಕ್ಕಿರುವಂತಹ ಲಕ್ಷಣಗಳು. ದೆನ್ ಥರ್ಡ್, ಯುನಿಟಿ ಇನ್ ಡೈವರ್ಸಿಟಿ ಸಿಕ್ಸ್ ಟು ಮೂವ್ ಬಿಯಾಂಡ್ ಮಿಯರ್ ಟಾಲರೆನ್ಸ್ ಆಫ್ ದ ಅದರ್ ಎಥ್ನಿಕ್ಸ್, ಕಲ್ಚರ್, ರಿಲಿಜನ್, divisions, but seeks to find strength in these diversities. It's the third important feature. So ಪ್ರಮುಖವಾಗಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿದರೆ ಪ್ರಮುಖವಾಗಿ ಎಲ್ಲ ಧರ್ಮದವರು, ಎಲ್ಲ ಕುಲದವರು, ಎಲ್ಲ ಗೋತ್ರದ ಒಟ್ಟಿಗಿರುವುದರಿಂದ ಎಲ್ಲರೂ ಪರಸ್ಪರ ಸಹಿಷ್ಣುತೆಯಿಂದ ಜೀವಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ. So these things are we call it as a features of unity in diversity. So these are the 5 important values of human
ರೈಟ್ಸ್, ಹ್ಯೂಮನ್ ರೈಟ್ಸ್ಗೆ ಇರುವಂಥ ಪ್ರಮುಖ 5 ವ್ಯಾಲ್ಯೂಸ್ಗಳು: ಡಿಗ್ನಿಟಿ, ಲಿಬರ್ಟಿ, ಈಕ್ವಾಲಿಟಿ, ಜಸ್ಟಿಸ್ ಆ್ಯಂಡ್ ಯೂನಿಟಿ ಇನ್ ಡೈವರ್ಸಿಟಿ. So it may ask for 5 marks or 2 marks questions. So I'll stop here. Next class we'll continue with that. Meaning, features and significance of human rights. Thank you.